ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಯಾಕಂದರೆ ಅವರು ಹಿಂದೆ ಮಂತ್ರಿ ಸ್ಥಾನ ಕೊಡದಿದ್ದಾಗ ಎಸ್ ಎಂ ಕೃಷ್ಣ ಅವರ ಬಾಗಿಲು ಒದ್ದು ತಗೊಂಡವರು. ಈಗ ಸಿದ್ದರಾಮಯ್ಯನವರ ಅದೇ ರೀತಿ ಮುಖ್ಯಮಂತ್ರಿ ಪದವಿನೂ ಕೂಡ ಸಿದ್ದರಾಮಯ್ಯನವ್ರ ಮನೆ ಬಾಗಿಲು ಒದ್ದು ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಎಲ್ಲ ದುಂಡಾವರ್ತಿ ಇವತ್ತು ಸಭಾಪತಿಗಳು ಅವರ ಬಲವಂತವಾಗಿ ಅವರ ರಾಜೀನಾಮೆ ಪತ್ರವನ್ನು ಎಲ್ಲ ಅವ್ರ ಚೇಂಬರ್ಗೆ ನುಗ್ಗಿ ಸುಮಾರು 20-25 ಜನ MLCಗಳು ಮುಖ್ಯಮಂತ್ರಿಗಳು ಚೇಂಬರ್ ನುಗ್ಗಿ ಬಲವಂತವಾಗಿ ಸಹಿ ಹಾಕಿ ತಗೊಂಡೋಗಿರೋದು ನೋಡ್ತಾ ಇದೆ. ಅಂದರೆ ಕರ್ನಾಟಕದಲ್ಲಿರುವಂಥದ್ದು ಗೂಂಡಾ ರಾಜ್ಯ ಅನ್ನೋದು ಪ್ರೂವ್ ಆಗೋಗ್ಬಿಟ್ಟಿದೆ. ಇವತ್ತು ಪಕ್ಕಾ ಪ್ರೂವ್ ಆಗ್ಬಿಟ್ಟಿದೆ. ಈ ಎಲ್ಲ ವಿಚಾರಗಳನ್ನು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ನಮ್ಮ ನಾಯಕರಾದಂಥ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ವಿಧಾನ ಪರಿಷತ್ತಲ್ಲೂ ಕೂಡ ದೊಡ್ಡ ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಮತ್ತು ಅಕ್ರಮವಾಗಿ ಕಾಂಗ್ರೆಸ್ ಲೆಟ್ರೆಡಲ್ಲಿ ಸ್ಪೀಕರು ಮತ್ತು ಸಭಾಪತಿಯ ಹೆಸರುಗಳನ್ನು ಘೋಷಣೆ ಮಾಡಿರೋದು ಇದು ಸಂವಿಧಾನ ವಿರೋಧಿ. ಅಂದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ವಿಧಾನಸಭೆಯನ್ನು ಹೈಜಾಕ್ ಮಾಡಿಬಿಟ್ಟಿದೆ. ಇದು ಅಕ್ಷಮ್ಯ ಅಪರಾಧ. ಈ ವಿಚಾರವಾಗೂ ನಾವು ಹೋರಾಟ ಮಾಡೋರಿದ್ದೀರಿ. ಈಗ ನಾವು ಹೊರಟಿಯವರನ್ನು ಭೇಟಿ ಮಾಡಿ ಅವರ ಆಗಿರೋವಂಥ ನೋವೇನಿದೆ, ಅವರ ಬಲಾತ್ಕಾರವಾಗಿ ಸೈನ್ ಹಾಕ್ಸಿರೋವಂಥದ್ದು, ಅವರು ನನಗೆ 13ನೇ ತಾರೀಕು ಒಂದು ಅವಕಾಶ ಕೊಡಿ, ನಾನು ನನ್ನ ಥ್ಯಾಂಕ್ಸ್ ಹೇಳಬೇಕು ಎಲ್ಲರಿಗೂ ಕೂಡ. ಇಷ್ಟು ದಿನ ನನಗೆ ಸಹಕಾರ ನೀಡಿದ್ದಾರೆ ಅಂತ ಹೇಳಿದ್ರು ಅವ್ರಿಗೆ ಅವಕಾಶ ಕೊಡದೆ ಬಲಾತ್ಕಾರವಾಗಿ ಸೈನ್ ಹಾಕ್ಸಿರೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಕ್ಕೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀರಿ. ಅಂದರೆ ಈ ಸರ್ಕಾರ ಗೂಂಡಾಗಿರಿ ಸರ್ಕಾರ ಅನ್ನೋದು ಸ್ಪಷ್ಟ ಆಗಿದೆ. ಇನ್ನು ನಮ್ಮ ನಾಡದ್ರಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ನಾವೆಲ್ಲ ಸೇರ್ತಾ ಇದ್ದೀರಿ, ನಮ್ಮ ನಾರಾಯಣಸ್ವಾಮಿ ಅವರೆಲ್ಲ. ಅದ್ರ ಬಗ್ಗೆ ಎಲ್ಲ ವಿಚಾರಗಳು ಬಂದಿದೆ, ಎಲ್ಲನೂ ವಿಚಾರಗಳು ಬಂದಿದೆ, ಚರ್ಚೆ ಆಗಿದೆ. ಯಾವ ರೀತಿ ಹೋರಾಟ ತೆಗೆದುಕೊಳ್ಬೇಕು ಅದನ್ನ ಮತ್ತೆ ತೀರ್ಮಾನ ಮಾಡಿ ಮತ್ತೆ ಇನ್ನೊಂದು 3 ದಿನ ಆದಮೇಲೆ ನಾಳೆ ಸಮನ್ವಯ ಸಮಿತಿ ಸಭೆ, ನಾಳೆ ಬೆಳಗ್ಗೆ ಮೋಸ್ಟ್ಲಿ 9 ಗಂಟೆಗೆ ಸಮನ್ವಯ ಸಮಿತಿ ಇದೆ. ಕುಮಾರಸ್ವಾಮಿಯವರು ನಾವು ಎಲ್ಲ ಕೂಡ ನಾಳೆ ಸೇರ್ತೀರಿ. ಬಿಡದಿ ಹೋರಾಟದ ಬಗ್ಗೆ ಏನು ಮಾಡಬೇಕು, ವಿಧಾನಸಭೆಯಲ್ಲಿ ಹೇಗೆ ಹೋರಾಟಗಳನ್ನು ಮಾಡಬೇಕು, ಯಾವ್ಯಾವ ವಿಚಾರಗಳನ್ನು ಚರ್ಚೆ ಮಾಡಬೇಕು, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸುವಂಥ ದೃಷ್ಟಿಯಿಂದ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು, ಇನ್ನು ಮುಂದೆ ಒಟ್ಟೊಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋ ವಿಚಾರವಾಗಿ ಚರ್ಚೆಯನ್ನು ಮಾಡ್ತೀವಿ. ನಾಳೆ ಅದನ್ನು ನಿಮ್ಮ ಕುಮಾರಸ್ವಾಮಿಯವರೇ ಅನೌನ್ಸ್ ಮಾಡ್ತಾರೆ. ನಾಳೆ ಈಗಾಗಲೇ ಚರ್ಚೆ ಮಾಡಿದೆ. ಮೊನ್ನೆನೂ ಕೂಡ ನಾನು ದೆಹಲಿಯಲ್ಲಿ ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಪಾಸಿಟಿವ್ ಆಗಿದ್ದಾರೆ. ಒಟ್ಟೊಟ್ಟಿಗೆ ನಾವು NDA ಪಾರ್ಟ್ನರ್ಸ್. ಓಕೆ.